ಸೊ ನಾನು ಡಾನ್ಸ್ ಡಾನ್ಸ್ 2 ಅಂತ ಒಂದು ಟೈಟ್ಲ್ ಓಪನ್ ಮಾಡಿದೆ. ಎಲ್ಲರೂ ತುಂಬ ಇಷ್ಟಪಟ್ಟರೆ ಒಳ್ಳೆ ಟೈಟ್ಲ್, ಅದು ಎಕ್ಸ್ಟ್ರಾರ್ಡಿನರಿ ಇದೆ. ಅವಾಗ ಏನು ಮಾಡಿದ್ರು ಇವ್ರು ಸಪೋರ್ಟ್ ಮಾಡಿಲ್ಲ, ವಿನೋದ್ ರಾಜ್ ಸರ್. ಇಲ್ಲ ಅವಾಗ ಏನು ಮಾಡಿದ್ರು ಇವ್ರು ಸಪೋರ್ಟ್ ಮಾಡಿಲ್ಲ, ವಿನೋದ್ ರಾಜ್ ಸರ್. ಇಲ್ಲ ಮಾಸ್ಟರ್ ಕಷ್ಟ ಆಗುತ್ತೆ, ಅಮ್ಮ ಮೈಷೂರಿಲ್ಲ, ಅಮ್ಮನ ನೋಡ್ಕೋಬೇಕಾಗುತ್ತೆ, ಆದಷ್ಟು ನಾನು ಈ ಕಡೆ ಫೋಕಸ್ ಮಾಡೋಲ್ಲ. ನೆಕ್ಸ್ಟ್ ಏನು ಮಾಡಿದೆ, ಈಗ ಪಿ ಅಂತ ಪ್ರಜಯ ಪ್ರಭು ಅಂತ ಪ್ರಿಯಾಂಕಾ ಉಪೇಂದ್ರ ಇವ್ರು ನಮ್ಮ ರವಿ ಸರ್ ಲಾಸ್ಟ್ ಮಲ್ಲ ಆದಮೇಲೆ ಕಾಂಬಿನೇಷನ್ನು ಸುಪಿ ಸರ್ ಆಲ್ಮೋಸ್ಟ್ ಸ್ಟಾರ್ ಕ್ಯಾಸ್ಟಲ್ಲಿ ವಿತ್ ಟೈಟ್ಲಲ್ಲಿ ಒಂದು ಬೇರೆ ರೇಂಜಲ್ಲಿ ಹೋಗೋಣ, ವಿಜಯಶಾಂತಿ ಆ ಲೆವೆಲ್ಲು, ಎಮ್ಮನ್ನ ಆ ಥರ ತೋರಿಸೋಣ, ಜ್ಯೋತಿಕಾ ನಯನತಾರ ಆ ಲೆವೆಲಲ್ಲಿ ಪ್ಲ್ಯಾನ್ ಮಾಡೋಣ. ಕತೆ ಸೂಪರ್ ಇತ್ತು, ಎಕ್ಸ್ಟ್ರಾರ್ಡಿನರಿ ಮಾಡಿದೆ. ಪ್ರೊಡ್ಯೂಸರ್ ಏನಾಗುತ್ತೆ ಆ ಟೈಮಲ್ಲಿ ಎಲೆಕ್ಷನ್ ಟೈಮ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಪರಿಶ್ರಮ ವಾಹಿನಿಯ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ಗಿರೀಶ್ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಾವು ಹಿಂದಿನ ಸಂಚಿಕೆಯಲ್ಲಿ ಅಂದರೆ ಸುಮಾರು ಸಂಚಿಕೆಗಳ ಹಿಂದೆಯೇ ನಿಮಗೆ ಒಬ್ಬರನ್ನ ಪರಿಚಯ ಮಾಡಿಕೊಟ್ಟಿದ್ದೆ, ಅಂದರೆ ಲಕ್ಷ್ಮಣ್ ಅಂತ. ಇತ್ತೀಚೆಗೆ ಇವಾಗ ಅವರು ಕೂಡ ಒಂದು ನಿರ್ದೇಶನದ ಪ್ರಯತ್ನದಲ್ಲೇ ಇದ್ದಾರೆ. ಅಂದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹೊಸ ಹೊಸ ಪ್ರಯತ್ನಗಳು ನಡೀತಾ ಬರ್ತಾನೆ ಇದೆ. ಅಂದರೆ ಇವಾಗ ಫೈಟ್ ಮಾಸ್ಟರ್ ಕೂಡ ನಿರ್ದೇಶಕರಾಗಿದ್ದಾರೆ. ಆಮೇಲೆ ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಕೂಡ ಹಲವಾರು ನೃತ್ಯ ನಿರ್ದೇಶಕರು ಕೂಡ ಚಲನಚಿತ್ರಗಳನ್ನು ನಿರ್ದೇಶಿಸಿ ಯಶಸ್ವಿಯಾಗಿದ್ದಾರೆ. ಅದರಲ್ಲೂ ಕೂಡ ಮುಖ್ಯವಾದವರು ಕೂಡ ನೀವು ನೋಡಿರ್ಬೋದು, ಹರ್ಷ ಆಗಿರ್ಬೋದು, ಇಮ್ರಾನ್ ಸರ್ದಾರಿ ಆಗಿರ್ಬೋದು, ಮುರಳಿ ಆಗಿರ್ಬೋದು, ಹಾಗೆ ಕಪಿಲು ಕೂಡ ಆಗಿರ್ಬೋದು. ಇವರ ಜೊತೆಗೆ ಇನ್ನೊಂದು ಸೇರ್ಪಡೆ ಆಗ್ತಾಯಿದೆ, ಅವರೇ ಸಾಯಿ ಲಕ್ಷ್ಮಣ್ ಅಂತ. ಇವರಲ್ಲಿ ನಿಜವಾಗ್ಲೂ ಕೂಡ ಆ ಕಥೆಯ ಜೊತೆಗೆ ನೃತ್ಯದ ನಿರ್ದೇಶನದ ಜೊತೆಗೆ ಕೂಡ ಇವರು ಹಲವಾರು ಕಥೆಗಳನ್ನು ಇಟ್ಕೊಂಡು ನಿರ್ಮಾಪಕರ ಮನೆಯ ಬಾಗಿಲನ್ನು ಕದವನ್ನು ತಟ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಅವರು ನಿರ್ಮಾಪಕರನ್ನ ಹುಡುಕ್ತಾ ಇದ್ದಾರೆ, ಒಳ್ಳೆಯ ಕಥೆಯನ್ನು ಇಟ್ಕೊಂಡಿದ್ದಾರೆ. ನಾವು ಇವತ್ತು ಅವರ ಅನುಭವಗಳನ್ನು ಕೇಳೋಣ ಬನ್ನಿ. ಪಾಪ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿ ಅನ್ನೋದೇ ನಮ್ಮ ಪರಿಶ್ರಮ ವಾಹಿನಿಯ ಉದ್ದೇಶ ಕೂಡ ಆಗಿದೆ. ಬನ್ನಿ ಅವರ ಬಾಯಿನಲ್ಲೇ ಕೇಳೋಣ, ಯಾವ್ಯಾವ ಸಿನಿಮಾಕ್ಕೆ ಯಾವ್ಯಾವ ರೀತಿಯ ಕಥೆನ ಮಾಡಿಟ್ಕೊಂಡಿದ್ದಾರೆ ಅವ್ರನ್ನೇ ಕೇಳೋಣ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸಾಯಿ ಲಕ್ಷ್ಮಣ್ ಅವರೇ ನಮಸ್ಕಾರ ಪರಿಶ್ರಮ ಮಾಧ್ಯಮಕ್ಕೆ. ಸಾಯಿ ಲಕ್ಷ್ಮಣ್ ಅವರೇ, ನೀವು ಇವಾಗ ಚಲನಚಿತ್ರರಂಗದಲ್ಲಿ ನೀವು ಸಾಧನೆ ಮಾಡೋಕ್ಕೆ ಹೊರಟಿದ್ದೀರ. ಇವಾಗ ಯಾವ ರೀತಿಯ ವಿಭಿನ್ನವಾದ ಚಿತ್ರಣ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳಿ. ಸುಮಾರು ವರ್ಷದಿಂದ ಒಂದು 28 ವರ್ಷ ಇಂಡಸ್ಟ್ರಿ, 35 ವರ್ಷ ಡಾನ್ಸ್ ಕೆರಿಯರ್. ಆ್ಯಸ್ ಎ ಡ್ಯಾನ್ಸರ್ ಆಗಿ, ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ಸುಮಾರು ಪಿಕ್ಚರ್ ಮಾಡೋದು. ಒಂದು 100-150 ಪಿಕ್ಚರು ಡಾನ್ಸರಾಗಿ ಮಾಡಿದ್ದೀನಿ. ಒಂದು 50 ಮೂವೀಸು ಅಸಿಸ್ಟೆಂಟ್, ಒಂದು 25 ಮೂವೀಸು ಕೊರಿಯೋಗ್ರಫಿ ಮಾಡಿದೆ. ಸೊ ಜೊತೆಗೆ ಆ್ಯಕ್ಟಿಂಗು ಮಾಡ್ತಾಯಿದ್ದೆ. ಸೊ ನನ್ನ ಒಂದು ಕೆರಿಯರ್ ಸ್ಟಾರ್ಟ್ ಆಗಿದ್ದು 92 ಯುದ್ಧ ಪರ್ವ. ನಮ್ಮ ಇನ್ನೊಂದು ಹೇಳಿದ್ರೆ ನಮ್ಮ ಪರಿಶ್ರಮ ಮಾಧ್ಯಮ ಅವರ ಗಿರೀಶ್ ಅವರೇ ಅದು ಇಂಟ್ರೊಡ್ಯೂಸ್ ಮಾಡಿಸಿದ್ದು ಇವರೇ. ಅದಕ್ಕೆ ನಿಮ್ಗೆ ಯಾವತ್ತೂ ಕೃತಜ್ಞತೆ. ಯಾಕಂದರೆ ನಿಮಗೆ ಅಲ್ಲಿ ದಾರಿ ತೋರಿಸಿದ್ರಿ ನಮಗೆ. ಬನ್ನಿ ಲಕ್ಷ್ಮಣ್, ಸ್ಟೇಜ್ ಒಂದೇ ಅಂತಲ್ಲ, ಬೇರೆ ಇನ್ನೊಂದು ಇಂಡಸ್ಟ್ರಿ ಸ್ವಲ್ಪ ಇದು ಮಾಡಿ ಅಂತ ನೀವು ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡಿಸಿದ್ರಿ ಅವಾಗ. ಸೊ ಅದು ನಾನು ಯಾವತ್ತೂ ನಿಮ್ಮ ಚಿರಋಣಿಯಾಗಿರ್ತೀನಿ. ಇಟ್ಸ್ ವೆರಿ ಗುಡ್ ಆಪರ್ಚುನಿಟಿ ಫಾರ್ ಗಿವಿಂಗ್ ದ್ಯಾಟ್. ಟೈಮಲ್ಲಿ ಸ್ವಲ್ಪ ಗೊತ್ತಲ್ಲ, ಆಗಿನ ಡಿಜಿಟಲ್ಗೂ ಈಗಿನ ಡಿಜಿಟಲ್ಗೂ ಆಗಿನ ನೆಗೆಟಿವ್ಗೂ ತುಂಬ ಡಿಫ್ರೆನ್ಸ್ ಇತ್ತು. ಒಂದು ಒಳ್ಳೆ ಕಾಂಪಿಟೇಷನ್ ಮೆಂಡಲ್ಲೇ ನಾವು ಹೋಗ್ತಾಯಿದ್ದೋ. ಚೆನ್ನಾಗಿತ್ತು, ಅದು ಬ್ಯೂಟಿಫುಲ್. ಅದು ಕರೆಕ್ಟಾಗಿ ನಾವು, ಯಾಕಂದರೆ ಈ ಕಡೆ ಒಂದು ಕಾಲ ಆ ಕಡೆ ಒಂದು ಕಾಲಕ್ಕೆ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಸೊ ಒಂದು 2-3 ಏನು ಹೇಳ್ತಾರೆ, ಭಗವಂತ ಕೊಡ್ತಾನೆ, ಒಂದು ಸ್ಟೆಪ್ಪು, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್ಪು, ಈ ಥರ ನನಗಾಯಿತು. ಫಸ್ಟ್ ಟೈಮ್ ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಂಡು ಇನ್ನೂ ಚೆನ್ನಾಗಿರ್ತಾ ಇದ್ದೆ. ಸೆಕೆಂಡ್ ಟೈಮ್ ಒಳ್ಳೆ ಸ್ಟೆಪ್ ಬಂತು. ಅದು ಸ್ವಲ್ಪ ಮನೆ ಕಡೆ ಗೊತ್ತಲ್ಲ ಈಗಿನ ಪರಿಸ್ಥಿತಿಗಳು, ಬೆಂಗಳೂರಲ್ಲಿ ಯಾವ ಥರ ಅಂತ ನೀವು ನೋಡಿದ್ದೀರಾ. ಸೊ ನಾನು ತುಂಬ ಪೂರ್ ಫ್ಯಾಮಿಲಿಯಲ್ಲಿ ಪಾಪ ಇದು ಮಾಡಿದ್ದು. ನಮ್ಮ ತಾಯಿ ತಂದೆ 4 ಜನ ನಾವು ಗಂಡು ಮಕ್ಕಳು. ನಮ್ಮ ದೊಡ್ಡಣ್ಣ ಡಿಫೆನ್ಸಲ್ಲಿದ್ದರು, ಇನ್ನೊಬ್ಬ ಅಣ್ಣ ಬೇರೆ ವರ್ಕ್ಶಾಪಲ್ಲಿದ್ದರು, ಇನ್ನೊಬ್ಬರು ಮಂಡಿ, ನಾನು ಈ ಡ್ಯಾನ್ಸರೇ.
ಹಾಗೆಲ್ಲ ಹೇಳ್ತೀವಿ ಬರೀ ಸ್ಟೇಜಲ್ಲಿ ಏನು ಸಿಗ್ತದೆ ಕೊಡೋ ಡ್ಯಾನ್ಸ್ ಅದೇನು ಅವಾಗಿಂದ ಅದು ಒಂದುಗೂಡಿಸ್ಬಿಡ್ತು. ದುಡ್ಡಿಲ್ಲ ಅನ್ನೋವಾಗೆಲ್ಲ ದುಡ್ಡು ಮಕ್ಕ ನೋಡ್ತಾನೆ ಇಲ್ಲ, ಬರೀ ಡ್ಯಾನ್ಸು ಕಾಂಪಿಟೇಷನಲ್ಲಿ ವಿನ್ ಆಗಬೇಕು. ಒಂಥರ ನೀವು ನೋಡಿದ್ರೆ ಮೈಕಲ್ ಜಾಕ್ಸನ್, ಕರ್ನಾಟಕ ಮೈಕಲ್ ಜಾಕ್ಸನ್ ಅಂತ ಒಂದು ಹೆಸರೇ ಲಕ್ಷ್ಮಣ್ ಅಂದರೆ ನಿಮ್ಗೆ ಗೊತ್ತಿದೆ ಅನಿಸುತ್ತೆ. ಆ ಒಂದು ಹೆಸರು ಇಟ್ಕೊಂಡೆ ನಾನು ಅದನ್ನೇ ಸ್ಟೇಜಲ್ಲೇ ಸುಮಾರು 1 ಲಕ್ಷ ಮಕ್ಕಳಿಗೆ ಡ್ಯಾನ್ಸ್ ಹೇಳ್ಕೊಟ್ಟಿದ್ದೀನಿ. ನನ್ನ ಸ್ಟೂಡೆಂಟ್ಸ್ 9 ಜನ ಕೊರಿಯೋಗ್ರಾಫರ್ಸ್ ಹಾಕಿದ್ದಾರೆ, ದೊಡ್ಡ ಕ್ಲಾಸ್ಗಳು ಇಟ್ಕೊಂಡಿದ್ದಾರೆ. ಅದೊಂದು ನನ್ನ ತೃಪ್ತಿ ಇದೆ, ಒಂದು ಸಲ ಸೇವೆ ಮಾಡಿದ್ದೀನಿ ಅಂತ. ಪ್ಲಸ್ ಇನ್ನೊಂದು ಏನಂತ ಅಂದರೆ ಇಂಡಸ್ಟ್ರಿನಲ್ಲಿ ನಾನು ಹೇಳಿದೆ 3 ಸ್ಟೆಪ್ಸು. ಫಸ್ಟು ಡ್ಯಾನ್ಸರಾಗಿ ಜಾಯ್ನ್ ಆದೆ, ಮದನ್ ರೆಡ್ಡಿ ನೀವೇ ಇಂಟ್ರೊಡ್ಯೂಸ್ ಮಾಡಿಸಿ ಮದನ್ ರೆಡ್ಡಿ ಮಾಸ್ಟರ್ನ. ಅದಾದಮೇಲೆ ಕಂಟಿನ್ಯೂಸ್ ನನಗೆ ಮೀಟ್ ಆಗಿದೆ, ಯೂನಿಯನಲ್ಲಿ ಕಾರ್ಡ್ ಮಾಡಿಸ್ದೆ 1997ನಲ್ಲಿ ಕಾರ್ಡ್ ಮಾಡಿಸ್ದೆ, ಡ್ಯಾನ್ಸರ್ ಕಾರ್ಡ್. ಅವು ಆ್ಯಕ್ಚುಲಿ ಯೂನಿಯನ್ ಕಾರ್ಡ್ ಮಾಡಿಸ್ಬೇಕಂತ ಒಂದು ಪ್ರೊಸೀಜರ್ ಇತ್ತು. ಅಲ್ಲಿ ಆದಮೇಲೆ ಡ್ಯಾನ್ಸರ್ಸ್ ಮಾಡಬೇಕು ಅಂತ ಅಲ್ಲೇ ಸುಮಾರು ಒಂದು 100-150 ಪಿಕ್ಚರ್ ಡ್ಯಾನ್ಸರ್ ಆಗಿ ಒಂದಿಷ್ಟು ವಿಚಾರಗಳನ್ನ ಕೊರಿಯೋಗ್ರಾಫರಾಗಿ ಮಾಡ್ಕೊಂಡು ಅದು ಪೂರ್ಣ ನನಗೆ ಅಂದರೆ ಕ್ಲಾಸು ಕೊರಿಯೋಗ್ರಫಿನ ಸ್ವಲ್ಪ ಕಷ್ಟ ಆಯಿತು. ಸೊ ಜೊತೆಗೆ ನನ್ನ ಹುಡುಗರೆಲ್ಲ ಸ್ವಲ್ಪ ಇಲ್ಲ ಮಾಸ್ಟರ್ ನಿಮ್ಗೆ ಈ ಆ್ಯಕ್ಟಿಂಗ್ ಕೇಪಬಲ್ ಇದೆ ಮಾಡಿ ಅಂದಾಗ ನಾನು ಸ್ಪೈಸ್ ಅಂತ ಹ್ಯಾಡ್ ಮಾಡಿದೆ 2000ನಲ್ಲಿ. ಸ್ಪೈಸು ಹ್ಯಾಡ್ ಆವಾಗ ಗಲಾಟೆ ಹಣ್ಣಿದ್ರು ಟೈಮು. ಶಿವಣ್ಣದೇ ಒಂದು 25 ಮೂವೀಸ್ ಜೊತೆಲೇ ವರ್ಕ್ ಮಾಡಿದ್ದೀನಿ. ಈಗ ರೀಸೆಂಟ್ಲಿ ವೇದ ಆಗ್ಬೋದು ಎಲ್ಲಾದರೂ ನಾನು ಆ್ಯಕ್ಟಿಂಗು ಮಾಡಿದ್ದೀನಿ. ನಮ್ಮ ಹರ್ಷವರಲ್ಲಿ ನಮ್ಗೆ ಒಳ್ಳೊಳ್ಳೆ ಅವಕಾಶ ಕೊಟ್ಟರು. ಸೊ ಆ ಒಂದು ವಿಷಯದಲ್ಲಿ ನನ್ನ ಮೇಜರು ಆ ಕ್ಯಾರಿಯರಲ್ಲಿ ಒಂದು ಸೆಕೆಂಡ್ ಸ್ಟೆಪ್ಸ್ ಸ್ವಲ್ಪ ಇದಾಯಿತು. 3ನೇ ಸ್ಟೆಪ್ಸು ನನಗೆ KGF ಇಂದ ಸ್ಟಾರ್ಟ್ ಆಯಿತು. ತಾವು KGF ನೋಡಿದ್ದೀರ ನನ್ನ ಪೊಲೀಸ್ ಕ್ಯಾರೆಕ್ಟರ್ ಬಂದು ಬಾಟಲಲ್ಲಿ ಇದು ಮಾಡೋದು, ಓಪನ್ ಆಗೋದೇ ರಾಕಿ ಬಾಯ್ ಅಂತ ಓಪನ್ ಆಗೋದು, ನಾನು ಹೊಡೆದ ಮೇಲೆ ಒಂದು ರಾಕಿ ಬಾಯ್ ಅಂತ ಇದು ಮಾಡೋದು. ಸೊ ಅದೊಂದು ಒಳ್ಳೆ ಆಪ್ಷನ್ ಸಿಕ್ತು, ನನಗೆ ಪ್ರೊಡ್ಯೂಸರ್ಸ್ ಆಯಿತು. ಸೊ ಏನಾಗೋಯಿತು, ಇದೇ ಮಾಡ್ತಾಯಿದ್ರೆ ಸ್ವಲ್ಪ ಕೊರಿಯೋಗ್ರಫಿ ಕಡೆ ಸ್ವಲ್ಪ ಟೈಟ್ ಆಯಿತು. ಯಾಕಂದರೆ ಇವಾಗ ಎಲ್ಲ ಡ್ಯಾನ್ಸ್ ಮಾಸ್ಟರ್ಗಳು ತುಂಬ ಪಾಪ ಹುಡುಗರೆಲ್ಲ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಸೊ ನಾವು ಅಲ್ಲಿ ಕಾಂಪಿಟೇಷನಲ್ಲೇ ನಾವು ಅಲ್ಲಿ ನಿಂತ್ಕೊಳಕ್ಕಾಗಲ್ಲ. ಸೊ ನಾವು ಅಪ್ಡೇಟ್ ಆಗೋಣ. ಬಟ್ ಆ್ಯಕ್ಟಿಂಗ್ ಜೊತೆಗೆ ತುಂಬ ಜನ ಅನುಭವ, GVAR ಆಗ್ಬೋದು, ನಾಗಾಭರಣ ಆಗ್ಬೋದು, ರೇಣುಕಾ ಶರ್ಮಾ ಆಗ್ಬೋದು, B ರಾಮಮೂರ್ತಿ ಆಗ್ಬೋದು, ಆಮೇಲೆ ನಮ್ಮ KV ರಾಜ್ ಆಗ್ಬೋದು, ಅವ್ರ ಜೊತೆಲಿ ವರ್ಕ್ ಮಾಡಿದ್ದೆ ಅವಾಗೆಲ್ಲ. ಅರ್ಜುನು, ತುಂಬ ಜನ ಮಾಸ್ಟರ್ಗಳು. ನನಗೆ ಇಂಪ್ರೆಸ್ಸು ಪುಟ್ಟಣ್ಣ ಕಣಗಾಲು ಮತ್ತು ಶಂಕರಣ್ಣ, KV ರಾಜು, ಈ ಲೆವೆಲ್ ನನಗೆ ಇಂಪ್ರೆಸ್ಸು. ನಮ್ಮ ರಾಜಮೌಳಿ ಆಗ್ಬೋದು, ಇವಾಗ ನಮ್ಮ ಮಣಿರತ್ನಮ್ ಆಗ್ಬೋದು, ಆ ಒಂದು ಲೆವೆಲ್. ನನಗೆ ಕಥೆನೇ ಇಂಪಾರ್ಟೆಂಟು. ಹೀರೋಗೋಸ್ಕರನೇ ಮಾಡೋದಲ್ಲ, ಕಥೆನೇ ಹೀರೋ ಮಾಡಬೇಕು ಅನ್ನೋ ಅವಾಗಿಂದ ನನಗೆ ಅದು ಚಾಲೆಂಜ್. ಹೊಸ ಥರ ಒಂದು ಮೆಸೇಜ್ ಇರಬೇಕು, ಕಂಟೆಂಟು. ಓವರ್ ಆ್ಯಂಡ್ ಆಲು ಆಡಿಯನ್ಸು ಬಂದಾಗ ಒಂದು 500 ರೂಪಾಯಿ ಕೊಟ್ಟೆ ಅಂದಾಗ ಫುಲ್ಲಪ್ಪ 1-2 ಅವರ್ ನಾನು ಎಂಟರ್ಟೈನ್ ಆಗಿ ಆರಾಮಾಗಿ ಥಿಯೇಟ್ರಿಗೆ ಬಂದು ಸಾರ್ಥಕ ಆಯಿತು. ಸೂಪರ್ ಫುಲ್ಫಿಲ್. ಎಲ್ಲನೂ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಒಂದು ಮಾಡೋಣ ಅನ್ನೋದೊಂದೇ ನನಗೆ ಅವಾಗಿಂದನೂ ಇರೋದು. ಬಟ್ ಇಲ್ಲಿ ಸ್ವಲ್ಪ ಅವಕಾಶಗಳು ನಂಬಲ್ಲ. ಯಾಕಂದರೆ ತುಂಬ ಜನ ಏನಾಗಿದೆ ಅಂದರೆ ಈಗಿನ ಡಿಜಿಟಲ್ ಬಂದಮೇಲೆ ನೆಗೆಟಿವ್ ಬಿಟ್ಟಿದ್ದ ವ್ಯಾಲ್ಯೂ ಈಗಿನ ಡಿಜಿಟಲ್ ಮೇಲೆ ಎಲ್ಲರೂ ಬೇಕಾದ್ರೂ ಮಾಡ್ಬೋದು ಅನ್ನೋದಿದೆ. ಬಟ್ ಮಾಡಬಾರ್ದು ಅಂತ ಯಾರೂ ಇಲ್ಲ. ಅವರು ಟ್ಯಾಲೆಂಟು ಸ್ಟಾರು ಹೇಳ್ತಾರೆ 3 ಹೆಂಗೆ ಬರುತ್ತೆ, ಒಂದು ಸ್ಟಾರು, ಒಂದು ಶ್ರಮ, ಇನ್ನೊಂದು ಅವಕಾಶಗಳು. ನಾನು ಸ್ವಲ್ಪ ಅವಕಾಶಗಳು ಸ್ವಲ್ಪ ಕಮ್ಮಿ, ಸ್ಟಾರ್ ಅಂತೂ ಸ್ವಲ್ಪ ಇದ್ದಿತ್ತು. ಬಟ್ ಅನುಭವ ಮಾತ್ರ ಕಾನ್ಫಿಡೆಂಟ್ ಇದೆ. ಏನು ಮಾಡ್ಬೋದು, ಹೆಂಗೆ ಮಾಡ್ಬೋದು, ಏನು ಮಾಡ್ಬೋದು ಅಂತ ಕಾನ್ಫಿಡೆಂಟ್ ಇದೆ. ಅದೇ ನನಗೆ ಇಲ್ಲಿವರೆಗೂ ಉಳಿಸ್ಕೊಂಬಂದಿದೆ. ನನ್ನ ಪರಿಶ್ರಮದಲ್ಲಿ ನಾನು ಪ್ರೂವ್ ಮಾಡ್ತೀನಿ, ಗ್ಯಾರಂಟಿ ಮಾಡ್ತೀನಿ 100%. ಬಟ್ ಕಂಟೆಂಟ್ ಅಂತೂ ತುಂಬ ಜನಕ್ಕೆ ಆಡಿಯನ್ಸ್ಗಂತೂ ಇಂಟ್ರೆಸ್ಟ್ ಅರ್ಥ ಆಗೋ ಥರನೇ ಮಾಡಿ, ತುಂಬ ಇಷ್ಟ ಆಗುತ್ತೆ ಆ ಥರನೇ ಮಾಡ್ತೀನಿ. ಆ ಒಂದು ನನಗೆ ಕಾನ್ಫಿಡೆಂಟ್ ಇರೋದ್ರಿಂದ ಮಾಡಲೇಬೇಕು ಅಂತ ಒಂದು ಫೀಲ್ ಮಾಡ್ಕೊಂಡಿದ್ದೀನಿ. ಇವಾಗ ಯಾವ ರೀತಿಯ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀರ ಅಂದರೆ ಪ್ರೇಕ್ಷಕರಿಗೆ ಒಂದು ಮೆಚ್ಚುಗೆ ಆಗುವಂಥ, ಅಂದರೆ ಇವಾಗ ನೀವು ಕಮರ್ಷಿಯಲ್ ಆಗಿ ಮಾಡ್ತಾಯಿದ್ದೀರಾ ಅಥವಾ ಅಂದರೆ ಸಮಾಜಕ್ಕೆ ಒಳಿತನ್ನು ಮಾಡುವಂಥ ವಿಷಯನ ಇಟ್ಕೊಂಡು ಚಿತ್ರಣ ಮಾಡ್ತಾಯಿದ್ದೀರಾ? ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಇನ್ನೊಂದು ಏನಂದರೆ, ಈಗ ಕಮರ್ಷಿಯಲ್ ಒಂದು, ಸಾಮಾಜಿಕ ಒಂದು ಅಂದರೆ ಎಲ್ಲ ಒಂದು ವಿಂಗ್ ಇಟ್ಕೊಂಡೇ ಮಾಡೋಣ ಅಂತ. ಸೊ ಕಮರ್ಷಿಯಲ್ಲು ಹಾಕಬೇಕು. ಈಗ ಅನ್ನದಾತ ಅಂತ ಒಂದು ಹೇಳ್ತೀವಿ, ಅನ್ನದಾತ ಸುಖಿನೋ ಭವಂತು. ಒಬ್ಬ ಪ್ರೊಡ್ಯೂಸರ್ ಬದುಕಿದ್ರೆ ಅವನಿಷ್ಟು ಹಾಕ್ತಾನೆ ಅಂತಾಗ ಅವನಿಗೆ ಒಂದು ಇದಾಗಬೇಕು, ಅಂದರೆ ಅವ್ನು ಹಾಕಿದ ದುಡ್ಡು ವಾಪಸ್ ಬರಬೇಕು. ಅದು ಇಂಪಾರ್ಟೆಂಟ್. ಅದಕ್ಕೆ ವರ್ಕ್ ಮಾಡಬೇಕು. ಒಬ್ಬ ನಿರ್ದೇಶಕನಾಗದವನು ಇಡೀ ಟೀಮ್ನೇ ನಿಲ್ಲಿಸೋಷ್ಟು ಇದಿರಬೇಕು. ಆ ಟೀಮ್ನೂ ಗೆಲ್ಲಿಸ್ಬೇಕು, ಪ್ರೊಡ್ಯೂಸರ್ನೂ ಗೆಲ್ಲಿಸ್ಬೇಕು, ಆಮೇಲೆ ಆಡಿಯನ್ಸ್ಗೂ ಒಳ್ಳೆ ಇದಿರಬೇಕು. ನನ್ನ ಹತ್ರ ಕಾನ್ಸೆಪ್ಟ್ಸ್ ಎಲ್ಲ ಸಾಮಾಜಿಕನೂ ಇರುತ್ತೆ, ಎಂಟರ್ಟೈನ್ಮೆಂಟು ಇರುತ್ತೆ, ಕಾಮಿಕು ಇರುತ್ತೆ, ಆ್ಯಕ್ಷನು ಇರುತ್ತೆ, ಒಂದು ಒಳ್ಳೆ ಬ್ಯೂಟಿಫುಲ್ ಸಾಂಗ್. ಆ್ಯಕ್ಚುಲಿ ನಾವು ಬೇಸಿಕ್ಲಿ ಡ್ಯಾನ್ಸ್ ಮಾಸ್ಟರ್ ಆದ್ರಿಂದ ಸಾಂಗ್ಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟು. ಜೊತೆಗೆ ಎಲ್ಲನೂ ಆ್ಯಕ್ಟ್ ಮಾಡ್ತಾರೆ. ನಾಟ್ ಓನ್ಲಿ ಫಾರ್ ಸಾಂಗ್, ನಾಟ್ ಓನ್ಲಿ ಫಾರ್ ಎಲ್ಲ, ಮೇನ್ ಕಂಟೆಂಟ್ ಮೋಸ್ಟ್ ಎಲ್ಲರೂ ಇಷ್ಟ ಆಗೋ ಥರನೇ ಮಾಡಬೇಕು ಅಂತ ಒಂದು 4-5 ಕತೆ ಇಟ್ಕೊಂಡಿದ್ದೀನಿ. ಬ್ಯೂಟಿಫುಲ್ ಕತೆ, ಒಂದು ತುಂಬ ಚೆನ್ನಾಗಿದೆ.
ಅದು ಜೊತೆಗೆ ಸೇರಿದಾಗ ಅದೊಂದು ಗೊತ್ತಾಗುತ್ತೆ. ಆಗಬೇಕು, ಒಂದು ಪ್ರೂಫ್ ಆಗೋವರೆಗೂ ಸ್ವಲ್ಪ ವೆಯ್ಟಿಂಗ್ ಮಾಡ್ತಾಯಿದ್ದೀನಿ. ಒಂದು ಚಿಕ್ಕದಾಗಿ ಒಂದು ಪ್ಲ್ಯಾನ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡ್ತೀನಿ. ಚಿಕ್ಕದಾಗಿ ಅಂದರೆ ಎಷ್ಟು ಬಜೆಟಲ್ಲಿ ಮಾಡ್ಬೋದು? ಎಲ್ಲ ಇವಾಗ ಇನ್ನೊಂದು ತುಂಬ ಸ್ಮಾಲ್ ಬಡ್ಜೆಟ್ ಅಂದರೆ ಕಷ್ಟ ಆಗುತ್ತೆ. ಅದಕ್ಕೆ ಏನು ನಮ್ಮ ಇನ್ನೊಂದು ಏನು ಗೊತ್ತಾಗಿರಿ, ಆರ್ಟಿಸ್ಟ್ ಅಂತ ಹೋದಾಗ ಅವ್ರು ಇಷ್ಟು ಪೇಮೆಂಟ್ ಅಂತ ಕೊಡ್ತೀವಿ. ಹೌದು, ಅದು ನಮಗೆ ಅಷ್ಟು ಕಿಲ್ಲಿಂಗ್ ಆಗುತ್ತೆ. ನಮಗೆ ನನ್ನ ಒಂದು ವಿಷಯದಲ್ಲಿ ಪೇಮೆಂಟು ಸಾರ್ಥಕ ಆಗಬೇಕು. ಒಂದು ದುಡ್ಡು ಹಾಕಿದ್ರೆ ಸಾರ್ಥಕ. ಇವಾಗ ಟೆಕ್ನಿಕಲ್ ಇಂಪಾರ್ಟೆಂಟ್. ನಮಗೇನು ಕ್ಯಾಮ್ರಾ ವರ್ಕ್ ಆಗ್ಬೋದು, ಟೆಕ್ನಿಕಲ್ ವರ್ಕ್ ಆಗ್ಬೋದು, ಎಡಿಟಿಂಗ್ ವರ್ಕ್ ಆಗ್ಬೋದು, ಪೋಸ್ಟಲ್ ಪ್ರೊಡಕ್ಷನ್, ಪ್ರತಿಯೊಂದು ಡೈಲಾಗ್ ವರ್ಷನ್. ಡೈಲಾಗ್ ರೈಟ್ರಿಗೆ ಒಳ್ಳೆ ಪೇಮೆಂಟ್ಗಳು ಸಿಗ್ತಾ ಇಲ್ಲ. ಒಳ್ಳೆ ಡೈರೆಕ್ಟ್ ರೈಟ್ರು ಇದ್ದಾರೆ, ಅವ್ರ ಹತ್ರ ಯೂಸ್ ಮಾಡ್ಕೊಂಡು. ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ಅವ್ರನ್ನ ಯೂಸ್ ಮಾಡ್ಕೋಬೇಕು. ಒಳ್ಳೆ ಕ್ಯಾಮ್ರಾಮನ್ಸ್ ಇದ್ದಾರೆ, ಒಳ್ಳೆ ಟೆಕ್ನಿಕಲ್ ಟೀಮ್ಸ್ ಇದೆ. ಆ ಟೆಕ್ನಿಕಲ್ ಟೀಮ್ಗೆ ಒಳ್ಳೆ ಹೆಲ್ಪ್ ಆಗಬೇಕು. ಪ್ಲಸ್ಸು ಕಂಟೆಂಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಮಗೆ ಅದಕ್ಕೆ ಕತೆ ಏನು ಕೇಳುತ್ತೋ ಅದನ್ನು ಒಳ್ಳೆ ರಿಚ್ ಆಗಿ ಅನ್ನೋದಕ್ಕಿಂತ ಬ್ಯೂಟಿಫುಲ್ಲಾಗಿ ತೆಗೆದು ಆಡಿಯನ್ಸ್ಗೆ ಪ್ರೆಸೆಂಟ್ ಮಾಡೋದೇ ಅನ್ನೋದೇ ನನ್ನ ಇಂಟೆನ್ಷನ್. ಆವಾಗಲಿಂದನೂ ಅಷ್ಟೇ. ಅಂದರೆ ನಾವು ಸುಮ್ಮನೆ ಯೂಸ್ ಅಂತೂ ಆಗ್ಬಾರ್ದು. ಸುಮ್ಮನೆ ಏನೋ ಅಷ್ಟು ಕೊಟ್ಬಿಡ್ತೀನಿ, ಇಷ್ಟು ಮಾಡಿಸ್ಬಿಡ್ತೀನಿ ಅನ್ನೋದಲ್ಲ. ಅದಕ್ಕೆ ಎಷ್ಟು ಸೀಮಿತ, ಪಕ್ಕ ಪ್ಲ್ಯಾಂಡ್. ಇನ್ನೊಂದು ಏನು, ನಾನು ತುಂಬ ಜನ ಮೀಟ್ ಮಾಡಿದೆ, ಅಣ್ಣವ್ರ ಕಂಪ್ನಿಯಲ್ಲೇ ಮೀಟ್ ಮಾಡಿದಾಗ ಅವರು ಸ್ಕ್ರಿಪ್ಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸ್ಕ್ರಿಪ್ಟ್ ಯಾವಾಗ ನಾವು ಒತ್ತು ಕೊಡ್ತೀವೋ, ಇಷ್ಟು ಟೈಮ್ ತೊಗೊಂಡಷ್ಟು ಸ್ಕ್ರಿಪ್ಟಲ್ಲಿ ತೊಗೋಬೇಕಂತೆ. ಶೂಟಿಂಗ್ ಹೋದಾಗ ಮುಗಿಸ್ಕೊಡ್ಬೇಕಂತೆ. ನಮಗೆ ನಾವು ಶಾರ್ಟ್ ಬೈ ಶಾರ್ಟು, ಸೀನ್ ಬೈ ಸೀನು ಏನು ಮಾಡ್ತೀವಿ, ಅದು ಶೆಡ್ಯೂಲ್ ಹಾಕ್ಕೊಂಡವಾಗಲೂ ಕರೆಕ್ಟಾಗಿ ಹಾಕ್ಕೊಂಡು 100% ಪ್ಲ್ಯಾನ್ ಮಾಡಿದ್ರೆ 100% ರಿಲೀಸ್ ಆಗುತ್ತೆ. ಜನ ಇಷ್ಟಪಟ್ಟೆ ಪಡ್ತಾರೆ. ಎಲ್ಲ ಜನಗಳು ಇದ್ದೇ ಇರ್ತಾರೆ. ಅದ್ರಲ್ಲಿ ಜಾನರಲ್ಲಿ ನಾನು 90% ಜಾನರಲ್ಲೂ ಗ್ಯಾರಂಟಿ ಗೆಲ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಇದೆ. ದಟ್ಸ್ ಯು ವಾಂಟ್. ಅದೊಂದು ಇದಿದೆ. ನೀವು ಯಾವ ಥರ ನಿರ್ಮಾಪಕರನ್ನ ಇವಾಗ ಆಲ್ರೆಡಿ ಏನನ್ನ ಹುಡುಕಿ ಏನನ್ನ ನಿಮಗೆ ಇದಾಗಿರೋದು ಉಂಟಾ, ತೊಂದರೆ ಆಗಿರೋದಾ, ಅಥವಾ ಆ ಥರ ಏನನ್ನ ನಿಮ್ಮ ಅನುಭವ? ಆ್ಯಕ್ಚುಲಿ ಇದು ನನಗೊಂದು 2007 ಒಂದು ಆಫರ್ ಬಂತು, ಲೈಫ್ ಸ್ಟೈಲ್ ಅಂತ. ಓಕೆ. ನಮ್ಮ ಸುರೇಶ್ ಅರಸು ನನ್ನ ಫ್ರೆಂಡೇ, ನಮ್ಮ ಇವ್ರ ಜೊತೆ ಎಲ್ಲ, ನಮ್ಮ ದರ್ಶನ್ ಸರ್ ಜೊತೆ ಎಲ್ಲ ಫ್ರೆಂಡ್ಸ್ ಎಲ್ಲ ಮಾಡಿ ಮಾಸ್ಟರ್ ಅಂದ್ಬಿಟ್ಟು ನಮಗೆ ಪಾಪ ಅವರೇ ಫೋರ್ಸ್ ಮಾಡಿದ್ರು. ಗುರು ಅಂತ ನನ್ನ ಫ್ರೆಂಡೇ ಅವನು. ಅವ್ರು ಆ್ಯಕ್ಚುಲಿ ನಮ್ಮ ಭೂಷಣ್ ಗೀಚಿ ಅಂತ ಇದ್ದಾರೆ, ನಿಮ್ಗೆ ಗೊತ್ತು ಗರೀಶ್. ಎಲ್ಲ ಸೇರಿ ಒಂದು ಟೀಮ್ ಮಾಡೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡಿದೋ. ಆ ಟೈಮಲ್ಲಿ ಸ್ವಲ್ಪ ಜನ ಗೊತ್ತಲ್ಲ, ದುಡ್ಡುಗೆ ಬೇರೆ ಥರ ಇದು ಮಾಡಿದ್ರು. ಅವಾಗ ನಮ್ಗೆ ಸ್ವಲ್ಪ ಹೊಸದಾಗಿ ಇರೋದ್ರಿಂದ, ಯಾಕಂದರೆ ಕೊರಿಯೋಗ್ರಫಿಯಿಂದ ಡೈರೆಕ್ಷನ್ ಅಂದರೆ ಫುಲ್ಲು ಮಜ್ಜಿರುತ್ತೆ. ಕ್ಯಾಪ್ಟನ್ಶಿಪ್ ಇಸ್ ಮೋಸ್ಟ್ ಇನ್ ಡೈರೆಕ್ಷನ್. ಆವಾಗ ಸ್ವಲ್ಪ ನನಗೆ ಅನುಭವ ಕಮ್ಮಿ ಇತ್ತು. ಸ್ವಲ್ಪ ಅದನ್ನು ಕರೆಕ್ಟಾಗಿ ನಾನು ಕ್ಯಾರಿ ಮಾಡ್ಬೋದಾಗಿತ್ತು. ಅದು ಹೇಳಿದ್ರು, ನೀನು ಇವ್ರು ಮಾಡೋ ಡೌಟ್ ಇದೆ, ದುಡ್ಡು ತಿಂದಿದ್ದಾರೆ, ಇನ್ನು ಬೇರೆಯವ್ರಿಗೆ ನಾನು ಹೇಳ್ತೀನಿ ಮಾಡು. ಆ್ಯಕ್ಚುಲಿ ಬೇರೆಯವ್ರು ನಂಬ್ಕೊಂಡು ನಾವು ದುಡ್ಡು ಇಸ್ಕೊಂಡ್ಬಿಟ್ಟಿದ್ದಾನೆ ಮನುಷ್ಯ. ಅವ್ರು ಕರೆಕ್ಟಾಗಿ ಕ್ಯಾಪ್ ಮಾಡಲಿಲ್ಲ, ಇವನು ಕ್ಯಾಪ್ ಮಾಡಲಿಲ್ಲ. ಸೊ ನನಗೆ ಅದು ಒಂದು ಲೈಫ್ ಸ್ಟೈಲ್ ಒಂದು ಚೇಂಜ್ ಆಗಿರೋದು ಆ ಟೈಮಲ್ಲಿ. ಇನ್ನೊಬ್ರು ಹೇಳಿದ್ರು, ಇಲ್ಲ ಅವರು ಆ್ಯಕ್ಚುಲಿ 4 ಜನ ಹೀರೋಗಳು. ಇನ್ನೊಂದು ಲೇಡಿ ಹೇಳಿದ್ರು, ನಿಮ್ಮ ಸಂದನ್ ಮೇರಿ ಅಂತ, ಇಲ್ಲ ಲಕ್ಷ್ಮಣ್ ನಿಮ್ಗೆ ಟ್ಯಾಲೆಂಟ್ ಇದೆ, ಮಾಡ್ತೀರಾ, ನೀವು ಮಾಡಿ, ನನ್ನ ಟೇಕಪ್ ಮಾಡಿದೆ. ನಾನು ಇಲ್ಲ ಮೇಡಮ್, ನಾನು ಇನ್ನೊಂದು ನನ್ನ ನಂಬಿ ಅವರು ಬಂದಿದ್ದಾರೆ, ಅವ್ರನ್ನ ಬಿಟ್ಟು ನಾನು ಸಪ್ರೇಟ್ ಬರಲ್ಲ ಅಂತ. ಆವಾಗಲೇ ನಾನು ಡಿಸೈಡ್ ಆಗಿ, ಅದು ಆ್ಯಕ್ಚುಲಿ ನಾನು ಮಾಡ್ಬೋದಾಗಿತ್ತು, ನನಗೆ ಅದು ಇಷ್ಟ ಆಗಿಲ್ಲ. ಯಾಕಂದರೆ ಮನಸ್ಸಾಕ್ಷಿ ಅನ್ನೋದೊಂದು ಇರುತ್ತೆ, ಅದು ಒಳ್ಳೇದಲ್ಲ. ಯಾಕಂದರೆ ಅವರೇ ನೀನು ಡೈರೆಕ್ಷನ್ ಮಾಡ್ಬೋದು, ನೀನು ಕೆಪೇಬಲ್ ಇದೆ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡೋದಲ್ಲ. ಏನೋ ಇವತ್ತಲ್ಲ ನಾಳೆ ಮಾಡ್ತಾರೆ, ನಾನು ಮಾಡ್ತೀನಿ ಅಂತ ಇದ್ದಾರೆ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ. ಸೊ ಆ ಒಂದು ಸ್ಟೆಪ್ ಆಗಿ ಸ್ವಲ್ಪ ಮನೆ ಕಡೆ ಅದು ಇದು ಸ್ವಲ್ಪ ಕ್ಲಾಸಸ್ ಇದು ಅಂತ ನನಗೆ ಯಾವಾಗ ಆಮೇಲೆ ಇದ್ದಾದಾಗ ಸ್ವಲ್ಪ ಇನ್ನೊಂದು ಟೈಮಲ್ಲಿ ನಮ್ಮದು ಡ್ಯಾನ್ಸ್ 2 ಪ್ಲ್ಯಾನ್ ಮಾಡಿದೆ. ಡ್ಯಾನ್ಸ್ 2 ವಿನೋದ್, ಯಾಕಂದರೆ ಇಂಪ್ರೆಸ್ ಆಫ್ ವಿನೋದ್ ರಾಜ್ ನಮಗೆಲ್ಲ ವಿನೋದ್ ಅವಾಗಲೇ ಡ್ಯಾನ್ಸು. ಶಿವಣ್ಣ ಫಸ್ಟು ಇವರು ಅವರಿಬ್ಬರೇ ಒಳ್ಳೆ ಡ್ಯಾನ್ಸ್ ಅಂದರೆ. ಅವರಿಂದ ತುಂಬ ಇಬ್ಬರು ಅಂದ್ರೆ ಅಷ್ಟೇ ಸೂಪರ್ ಪ್ರೀತಿ. ಸೊ ನಾನು ಡ್ಯಾನ್ಸ್ 2 ಅಂತ ಒಂದು ಟೈಟ್ಲ್ ಓಪನ್ ಮಾಡಿದೆ. ನೀವೆಲ್ಲರೂ ತುಂಬ ಇಷ್ಟಪಟ್ಟರೆ, ಒಳ್ಳೆ ಟೈಟ್ಲ್, ಅದು ಎಕ್ಸ್ಟ್ರಾರ್ಡಿನರಿ ಇದೆ. ಅವಾಗ ಏನು ಮಾಡಿದ್ರು, ಇವ್ರು ಸಪೋರ್ಟ್ ಮಾಡಿಲ್ಲ, ವಿನೋದ್ ರಾಜ್ ಸರ್. ಇಲ್ಲ ಮಾಸ್ಟರ್, ಕಷ್ಟ ಆಗುತ್ತೆ, ಅಮ್ಮಂಗೆ ಮೈಷೂರಿಲ್ಲ, ಅಮ್ಮನ ನೋಡ್ಕೋಬೇಕಾಗುತ್ತೆ, ಆದಷ್ಟು ನಾನು ಈ ಕಡೆ ಫೋಕಸ್ ಮಾಡೋಲ್ಲ. ಅದು ಒಂದು ಅಪ್ಸೆಟ್ ಆಗೋಗ್ಬಿಡ್ತು. ಒಳ್ಳೆ ಆಪ್ಷನ್ಸ್ಗಳು ಅಪ್ಸೆಟ್ ಆಗೋದು. ಸೊ ನೆಕ್ಸ್ಟ್ ಏನು ಮಾಡಿದೆ, ಈಗ PP ಅಂತ, ಪ್ರಜೆಯ ಪ್ರಭು ಅಂತ, ಪ್ರಿಯಾಂಕ ಉಪೇಂದ್ರ, ಇವರು ನಮ್ಮ ರವಿ ಸರ್ ಲಾಸ್ಟ್ ಮಲ್ಲ ಆದಮೇಲೆ ಕಾಂಬಿನೇಷನ್ನು ಸುಪಿ ಸರ್ ಆಲ್ಮೋಸ್ಟ್ ಸ್ಟಾರ್ ಕ್ಯಾಸ್ಟಲ್ಲಿ ವಿತ್ ಟೈಟ್ಲಲ್ಲಿ ಒಂದು ಬೇರೆ ರೇಂಜಲ್ಲಿ ಹೋಗೋಣ, ವಿಜಯಶಾಂತಿ ಆ ಲೆವೆಲ್ಲು, ಎಮ್ಮನ್ನ ಆ ಥರ ತೋರಿಸೋಣ, ಜ್ಯೋತಿಕಾ, ನಯನತಾರ ಆ ಲೆವೆಲಲ್ಲಿ ಪ್ಲ್ಯಾನ್ ಮಾಡೋಣ. ಕತೆ ಸೂಪರ್ ಇತ್ತು, ಎಕ್ಸ್ಟ್ರಾರ್ಡಿನರಿ ಮಾಡಿದೆ. ಪ್ರೊಡ್ಯೂಸರ್ ಏನಾಗುತ್ತೆ ಆ ಟೈಮಲ್ಲಿ ಎಲೆಕ್ಷನ್ ಟೈಮ್, ಆವಾಗ ಸ್ವಲ್ಪ ಅದು ಲೇಟ್ ಆಯಿತು. ಬಟ್ ಇದು ವೆರಿ ಗುಡ್ ನಾಟ್ ಪ್ರಜೆಯ ಪ್ರಭು ಅಂತ, PP ಅಂದರೆ ಪ್ರಜೆಯ ಪ್ರಭು ಅಂತ, ಅದು ಸ್ವಲ್ಪ ಸ್ಟಾಪ್ ಆಯಿತು. ಸ್ವಲ್ಪ ನನಗೆ ಸ್ವಲ್ಪ ನನ್ನ ಕೈನಲ್ಲೇ ಸ್ವಲ್ಪ ಎಲ್ಲ ಲಾಸ್ ಮಾಡ್ಕೊಂಡೆ. ಸ್ಕ್ರಿಪ್ಟ್ ಎಲ್ಲ ಅದು ಪ್ರೊಡ್ಯೂಸರ್ ಏನಾಗುತ್ತೆ ಎಲೆಕ್ಷನ್ಗೂ ಅದು ಇದಕ್ಕೆ ಅಂತ ಇದು ಮಾಡ್ಕೊಂಡ್ಬಿಟ್ರು. ಆ ಟೈಮಲ್ಲಿ ಸ್ಪೆಂಡ್ ಮಾಡೋಕ್ಕಿಲ್ಲ, ನಿಮಗೆ ಅಮೌಂಟ್ ಬಡ್ಜೆಟ್ ಜಾಸ್ತಿ ಆಗುತ್ತೆ, ಅಷ್ಟು ಕೊಡೋಕ್ಕಾಗಲ್ಲ ಅಂತ ಅಷ್ಟು ಮಾಡೋಕ್ಕೆ ಸ್ವಲ್ಪ ವೆಯ್ಟ್ ಮಾಡೋಣ ಅಂದರು. ಮುಂಚೆನೇ ಮಾತುಕತೆ ಆಗಿತ್ತು.
ನಾನು ಅದೇ ನಮ್ಮದೇ ಹೇಳೋದು ಇದು ತಪ್ಪು. ನಾವು ನಂಬ್ಕೊಡ್ತೀವಿ, ಅದನ್ನು ಪಾಪ ಅವರು ತಪ್ಪಂತಲ್ಲ. ನಂಬಿಕೆ ಅನ್ನೋರಿಗೆ ಅದು ಕರೆಕ್ಟಾಗಿ ಅವರು ಇದು ಮಾಡಲಿಲ್ಲ. ಅದು ಹೇಳ್ತಿಲ್ಲ, ಟೈಮ್ ಕರೆಕ್ಟಾಗಿ ಕೂಡ ಬರಲಿಲ್ಲ ನಂಬ್ಕೋಬೇಕಿಲ್ಲ. ಅದೇನು ಹೇಳಿ ಟೈಮ್ ಬರುತ್ತೆ ಅಂತ. ಬಟ್ ಇನ್ನೊಂದು ನನಗೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡೆ. ಈಗ ಅನುಭವ ಎಷ್ಟಿದಾಗಿದ್ದೀನಿ ಅಂದರೆ ಪಕ್ಕ ಸ್ಕಿಲ್ ಆಗಿದ್ದೀನಿ. ಈಗ ಆಡಿಯನ್ಸ್ ಪಲ್ಸಿಂಗ್ ಇದೆ. ಎಷ್ಟು ಜನ ಇವ್ ನೋಡಿ ಎಷ್ಟು ಪಿಕ್ಚರ್ಗಳು ರಿಲೀಸ್ ಆಗ್ತಾಯಿದೆ, ಬರೋದೇ ಗೊತ್ತಾಗಲ್ಲ, ಫೇಲ್ ಆಗ್ತಾಯಿದೆ. ಯಾಕೆ ನಿಲ್ತಾ ಇಲ್ಲ? ನಿಲ್ಲಬೇಕು ಅಂದರೆ ಏನು ಮಾಡಬೇಕು? ನಿಲ್ಲೋದಕ್ಕೆ ನಾವೇನು ತೊಗೋಬೇಕು, ನಮ್ದು ಏನು ಸ್ಟೆಪ್ ಮಾಡಬೇಕು. ಆಮೇಲೆ ಟೀಮ್ ವರ್ಕ್ ಮಾಡಬೇಕು. ಕಾಂಟ್ ಒನ್ ಸಿಂಗಲ್ ಪರ್ಸನ್ ಫಾರ್ ಇಟ್. ಮೈನ್ ಆ ಟೀಮ್ ವರ್ಕ್ ಮಾಡಬೇಕು. ಆ ಟೀಮ್ ವರ್ಕ್ ಮಾಡಿದ್ರೆ ಗೆಲ್ತೀವಿ ಅಂತ ನಾನು ನಂಬಿಕೆ. ಈ ಒಂದು ಇದು ಇದ್ದುಕೊಂಡು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಅಂದರೆ ನಾನು ಹೇಳ್ತಾ ಇರೋದಂದರೆ ನಿಮ್ಗೆ ಈ ಥರ ಕಹಿ ಅನುಭವಗಳು ಜಾಸ್ತಿ ಆಗ್ತಿದೆಯಲ್ಲ, ಬಟ್ ಇದೇ ನಿಮಗೆ ಮೆಟ್ಲಿಗೆ ದಾರಿ ಆಗುತ್ತೆ. ಸತ್ಯವಾಗಿ ಸೋತ್ರೆ ಯಾವತ್ತು ನಾವು ಅನ್ಕೋಬಾರ್ದು, ಅನುಭವ ಅನ್ಕೋಬೇಕು. ಸತ್ಯ, ನಿಜ. ಅದು ನಿಜವಾಗ್ಲೂ ಕೂಡ ತುಂಬ ಒಳ್ಳೆಯದು. ನಿಮಗೆ ಮುಂದೆ ಒಳ್ಳೇದಾಗೇ ಆಗುತ್ತೆ. ಇವಾಗ ನೆಕ್ಸ್ಟ್ ಮುಂದಿನ ಯೋಜನೆಗಳು ಏನು ಹಾಕ್ಕೊಂಡಿಲ್ಲ? ಇದು ಒಳ್ಳೊಳ್ಳೆ ಕಾನ್ಸೆಪ್ಟ್ ಅಂದ್ಕೊಂಡಿದ್ದೀನಿ. ನನಗೆ ನನಗೀಗ ನಮ್ಮ ಹುಡುಗರೇ ತುಂಬ ಜನ ಪಾಪ ಒಳ್ಳೊಳ್ಳೆ ಆಲ್ಮೋಸ್ಟ್ ಆರ್ಟಿಸ್ಟ್ಗಳೆಲ್ಲ ಎಂಕರೇಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅವ್ರಿಗೂ ಮೋಸ ಆಗಲ್ಲ, ನನಗೂ ಮೋಸ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇದು ಈಗ ಸ್ಟೆಪ್ಸ್ ಚೆನ್ನಾಗಿರುತ್ತೆ. ಯಾಕಂದರೆ ಈಗಿರೋ ಒಂದು ಕಂಟೆಂಟ್ ಇವಾಗೆಲ್ಲ ನೀವು ಹೇಳ್ತೀನಿ 100 ಕೋಟಿ 150 200 ಕೋಟಿ ಅಂತ. ಕಂಟೆಂಟ್ ಮೋಸ್ಟ್ ಇಂಪಾರ್ಟೆಂಟು. ಕಮ್ಮಿನಲ್ಲೇ ನಾವು ಏನು ಟ್ಯಾಲೆಂಟ್ ತೋರಿಸೋಣ ಅನ್ನೋದೇ ಅಂದ್ಕೊಂಡಿದ್ದೀನಿ. ಪ್ರೊಡ್ಯೂಸರ್ ಸೇಫ್ ಆಗೋ ಥರ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಒಂದು 3 ಕಂಟೆಂಟ್, ಒಂದು 1.5-2 ಕೋಟಿಗೆ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಒಂದು 5 CR ಒಂದು 35 ಆ್ಯಕ್ಚುಲಿ ಅದೆಲ್ಲ ಫುಲ್ ಪ್ಯಾನ್ ಇಂಡಿಯಾ. ಈಗಿನ ಕಂಟೆಂಟ್ ಎಲ್ಲ ಪ್ಯಾನ್ ಇಂಡಿಯಾ ಪ್ಲ್ಯಾನಿಂಗ್ ಇದೆ. ಆಮೇಲಿಂದಲೂ ಇತ್ತು, ಬಟ್ ಈಗ ಅದು ಸ್ವಲ್ಪ ಪ್ಯಾನ್ ಇಂಡಿಯಾ ಅಂದರೆ ಆ ಒಂದು ವರ್ಷನ ಇಟ್ಕೊಂಡೆ ಮಾಡೋಣ. ಪ್ರತಿಯೊಂದು ಇವಾಗ ತೆಲುಗುಗೂ ಟಚ್ ಆಗಬೇಕು, ತಮಿಳಿಗೂ ಟಚ್ ಆಗಬೇಕು, ಕನ್ನಡಕ್ಕೂ ಟಚ್ ಆಗಬೇಕು, ಹಿಂದಿಗೂ ಆಗಬೇಕು. ನೋಡಿ ಇವಾಗ ಕಾಂತಾರ ಬಂತು, ಎಲ್ಲೋ ನಿಂತ್ಕೊಂತು. KGF ನಾನು KGF ನಾನು ಬ್ರೇಕ್ ಕೊಟ್ಟಿದ್ದೆ KGF. ಈಗ ನಾನು ಗುರುತಿಸ್ಕರ್ ಸಾಯಿ ಲಕ್ಷ್ಮಣ್ ಅಂತ ಗುರುತಿಸ್ತಾ ಇರೋದೇ KGF. ಆ್ಯಕ್ಚುಲಿ ಪ್ರಶಾಂತ್ ಸೀಲ್ಗೂ ಮತ್ತು ಪ್ರಶಾಂತ್ ನೀಲ್ ಸರ್ಗೂ ನಮ್ಮ ಪುನೀತ್ ಅಂತ ಇದ್ದಾರೆ, ಅವರೇ ನಾನು ಇಂಟ್ರೊಡ್ಯೂಸ್ ಮಾಡಿಸಿದಾಗ ತುಂಬ ಅದಕ್ಕೆ ಅವ್ರಿಗೆ ಅವತ್ತಿಗೆ ಇಬ್ಬರಿಗೂ ಚಿರಋಣಿ ಹಾಕಿರ್ತೀನಿ. ತುಂಬ ಎಂಕರೇಜ್ ಮಾಡೋದು. ಬಟ್ ಹೋಗೋದು ಒಂದೊಂದೇ ಶಾರ್ಟಲ್ಲಿ ಮುಗಿಸ್ದೆ. ಬಟ್ ಆ ಕಾನ್ಫಿಡೆಂಟ್ ಏನೋ ಆಗುತ್ತಿಲ್ಲ. ಅದು ಡ್ಯಾನ್ಸರ್ ಆಗಿರೋದ್ರಿಂದ ಸ್ಕಿಲ್ಲಿಂಗ್, ಆ್ಯಕ್ಟಿಂಗ್ ಸ್ಕಿಲ್ಲು, ಟೇಕಿಂಗ್ ಸ್ಕಿಲ್ಲು ಎಲ್ಲರೂ ಮಾಡಿದ್ದೀನಿ. ಆಗ ನಂದು ಪುಣ್ಯ ಅಂದರೆ ನನ್ನ ಜನ್ರೇಷನಲ್ಲಿ ಎಲ್ಲ ಜನ ನೋಡಿದೆ. ಅಣ್ಣವ್ರು ನೋಡಿದೆ, ವಿಷ್ಣುದಾದ ಹತ್ರ ವರ್ಕ್ ಮಾಡಿದೆ, ಅಂಬರೀಷ್ ಅಣ್ಣ ಹತ್ರ ವರ್ಕ್ ಮಾಡಿದೆ, ಶಿಂಗಣ್ಣ ಅವ್ರು ನೋಡಿದೆ, ಅನಂತನಾಗ್ ಸರ್ ಜೊತೆ ವರ್ಕ್ ಮಾಡಿದೆ. ಅಂದರೆ ಪ್ರತಿಯೊಬ್ಬರ ಹತ್ರ ವರ್ಕ್ ಮಾಡಿದೆ. ಅದು ನನಗೆ ಶಿವಣ್ಣ ಆಗ್ಬೋದು, ಈಗಿನ ಮುಂದಿದ್ದಾವೆ ಸುದೀಪ್ ಸರ್ ಆಗ್ಬೋದು, ಉಪಿ ಸರ್ ಆಗ್ಬೋದು, ಎಲ್ಲರಿಗೂ ಒಂದು ಅವಕಾಶ ಸಿಕ್ತು. ಬಟ್ ಆ ಟೈಮಲ್ಲಿ ನನಗೆ ಸ್ವಲ್ಪ ಹಿಂದೆ ಮುಂದೆ ಆಗಿದೆ, ಸ್ವಲ್ಪ ಲೇಟ್ ಆಗ್ತಿದೆ ಅಷ್ಟೇ. ಬಟ್ ಲೇಟ್ ಆದರೂ ಲೇಟೆಸ್ಟಾಗಿ ನಿಲ್ಲಿಸ್ತೀನಿ ಅನ್ನೋ ನಂಬಿಕೆ ನನಗಿದೆ. ಆ ಕಾನ್ಫಿಡೆಂಟ್ ಮೈ ಸೆಲ್ಫ್ ಅಷ್ಟೇ. ಅಲ್ಲ, ನಮ್ಮ ಪ್ರೇಕ್ಷಕರಿಗೆ ಹೇಳಿ, ನಿಮ್ಗೆ ಯಾವ ಥರ ನಿರ್ಮಾಪಕರು ಬೇಕು ಅಂತ ಹೇಳಿದ್ರೆ ಮೋಸ್ಟ್ ಪ್ರಾಬಬ್ಲಿ ಪ್ರೇಕ್ಷಕರು ಕಡೆಯಿಂದನೂ ನಿಮಗೆ ಒಂದು ಸಹಾಯ ಆಗಬಹುದು ಏನೋ. ಇಲ್ಲ ಈಗ ಹೇಳಿ, ನೀವು ಪ್ರೇಕ್ಷಕರು ಇಲ್ಲ ಈಗ ಹೌದು ಅವ್ರ ಕಡೆಯಿಂದ ಆದರೂ ಆಗಬಹುದು ಏನೋ. ಅಲ್ಲ, ಈಗ ಕ್ರೌಡ್ ಫಂಡ್ ಅಂತ ಇರ್ತಾರೆ. ಕ್ರೌಡ್ ಫಂಡ್ ಅಂದರೆ ಯಾರಿಗೂ ಅದು ಬರ್ಡನ್ ಆಗೋಲ್ಲ. ಒಬ್ಬೊಬ್ರು ಒಂದು 5 ಲಕ್ಷ, ಇನ್ನೊಂದು 5 ಲಕ್ಷ, ಇಲ್ಲ ಒಂದು 30-40-50 ಲಕ್ಷ ಹಾಕಿದ್ರೆ ನನಗೀಗ ಆಲ್ಮೋಸ್ಟ್ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಗೊತ್ತಿದ್ದಾರೆ, ಸ್ಟುಡಿಯೋ ಡಿಪಾರ್ಟ್ಮೆಂಟ್ ಗೊತ್ತಿದ್ದಾರೆ. ನಾವು ಮಾಡ್ಕೊಡ್ತೀವಿ ಮಾಸ್ಟ್ರೇ, ಬನ್ನಿ ಯಾರನ್ನ ಕರ್ಕೊಂಬನ್ನಿ ಅಂತಲೇ ಹೇಳಿದ್ದಾರೆ. ಒಂದು ಒಳ್ಳೆ ನೀಟಾಗಿ ಒಂದು ಒಳ್ಳೆ ಸಬ್ಜೆಕ್ಟ್ ಹಾಕ್ಕೊಂಡು ಆ ಥರದಲ್ಲಿ ಅದಕ್ಕೆ ಎಷ್ಟು ಬೇಕೋ ಸೀಮಿತವಾಗಿ, ಬಟ್ ಸಕ್ಸಸ್ ಆಗೋ ಥರ ನೀಟಾಗಿ ಪ್ಲ್ಯಾನ್ ಮಾಡಿದ ಮೇಲೆ ಕತೆ ಕಂಟೆಂಟ್ ಆ ಸೀಮಿತವಾಗಿ ಅದು ಕ್ಲೀನಾಗಿ ಮಾಡ್ಬೋದು. ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ರೆ, ನಾನು ಹೇಳಿದ್ನಲ್ಲ, ನಮ್ಮ ಸ್ಕ್ರಿಪ್ಟು ಮೋಸ್ಟ್ ಇಂಪಾರ್ಟೆಂಟ್. ಸ್ಕ್ರಿಪ್ಟ್ ವಾಸ್ ವರ್ಕು ನಿಮ್ಮೊಂದು 3 ತಿಂಗಳು ತೊಗೋಬೇಕು. ಮಯೂರ ನಿಮ್ಗೆ ಗೊತ್ತಿರಬೇಕು, 3 ತಿಂಗಳು ಅವರು ಸ್ಕ್ರಿಪ್ಟ್ ಮಾಡಿದ್ದಂತೆ. ರಾಗಣ್ಣ ಹೇಳಿದೆ ನನಗೆ, ಅಪ್ಪಾಜಿ ಒಂದು ತಿಂಗಳಲ್ಲೇ 30 ದಿವಸದಲ್ಲಿ ಶೂಟ್ ಮುಗಿಸೋಟ್ರು. ಈಗ ಒಂದು ಸೀನು ಬಿಸಾಗತ್ತವ. ನಾವು ಇವಾಗಲೂ ಎಷ್ಟೊತ್ತಿ ಒಂದು 100-200 ಸತಿ ನೋಡಿದ್ದೀನಿ. ಈಗಲೂ ಫ್ರೇಮ್ ಮಿಸ್ ಆಯಿತು, ಅಯ್ಯೋ ಒಂದು ಸ್ಕ್ರೀನ್ ಹೋಯ್ತಲ್ಲ, ಒಂದು ಸೀನ್ ಹೋಯ್ತಲ್ಲ, ಒಂದು ಡೈಲಾಗ್ ಹೋಯ್ತಲ್ಲ ಅಂತ ಅಂದ್ಕೊತೀವಿ. ಅಂದರೆ ಎಷ್ಟು ವರ್ಕ್ ಮಾಡಿರ್ಬೇಕು ಅದು. ಆ ಥರ ವರ್ಕ್ ಮಾಡಬೇಕು ಅನ್ನೋ ಆಸೆ ನನಗೆ. ಒಂದೊಂದು ಈಗ ಭೂತ ಹಿಮ್ಮಗ ಇವ್ರು ನೋಡ್ಕೊತೀವಿ, ಒಂದು ಫೀಲ್, ಒಂದು ಮೈಲಿಗಲ್ಗಳವೆಲ್ಲ ಅಂಥ ಪಿಕ್ಚರ್ಗಳು. ಪುಟ್ಟಣ್ಣ ಸರ್ದಂದು ಇಸ್ ನಾಟ್ ಇನ್ ಲೈಕ್ ಎಕ್ಸ್ಟ್ರಾರ್ಡಿನರಿ ಮೂವೀಸ್. ಆ ಥರ ನೋಡ್ಕೊಂಡು ಬೆಳೆದವನು ನಾನು. ಆಮೇಲೆ ನೋಡಿದವನು, ಆಮೇಲೆ ಸ್ವಲ್ಪ ಜನ ಜೊತೆ ಕಲಿತವನು. ಚಿಕ್ಕದಲ್ಲೂ ಚೊಕ್ಕದಾಗಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ. ಯಾರನ್ನ ಇಂಟ್ರೆಸ್ಟ್ ಇದ್ದರೆ ಬಂದರೆ 100 ಅಲ್ಲ 200% ಅವ್ರಿಗೆ ಗ್ಯಾರಂಟಿ ಮಾಡಿ ಅವ್ರಿಗೂ ಹೆಸರು ಉಳಿಯುತ್ತೆ, ನಮ್ಮ ಟೀಮ್ಗೆ ಉಳಿಯುತ್ತೆ. 100% ಈ ಸಕ್ಸಸ್ ಕೊಡ್ತೀವಿ ಅಂತ ಒಳ್ಳೆ ಕೆಲಸ ಮಾಡಿಕೊಡ್ತೀವಿ. ಸೇಫು ಅದನ್ನು ಮಾಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್. ಸರಳ ಸಜ್ಜನಿಕ ವ್ಯಕ್ತಿ ಲಕ್ಷ್ಮಣ್ ಅವರು ನಿಮ್ಮ ನೋಡಿ ಈ ನಿಜವಾಗ್ಲೂ ಅವರು ಒಂದು ಒಳ್ಳೆಯ ಪ್ರಯತ್ನದಲ್ಲಿದ್ದಾರೆ. ನಿಜವಾಗ್ಲೂ ಕೂಡ ನೀವೇನನ್ನ ಹೆಲ್ಪ್ ಮಾಡಿದ್ರೆ
ಸೊ ಅವರು ಒಂದು ಚಿತ್ರನ ತೆರೆ ಮೇಲೆ ತಂದು ಅವರು ನಿಮಗೆ ಆಮೇಲೆ ಅವರು ಇದರಲ್ಲೂ ಕೂಡ ನಿಮಗೆ ಒಂದು ಇದು ಸಿಗುತ್ತೆ. ನಿಮಗೆ ಅವರು ನೀವೇನು ಹಣ ಕೊಟ್ಟಿರ್ತೀರೋ ಅದರಲ್ಲೂ ನಿಮಗೆ ಭಾಗ ಸಿಗುತ್ತೆ. ಆಮೇಲೆ ನಿಮಗೂ ಕೂಡ ಒಂದು ಒಳ್ಳೆಯ ಹೆಸರು ಕೂಡ ಸಿಗುತ್ತೆ. ದಯಮಾಡಿ ನೀವು ಅವ್ರಿಗೆ ಸಹಾಯ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇನ್ನೊಂದು ಅನ್ನದಾತವು ಸುಖಿನೋ ಭವಂತು. ಹೌದು, ಅನ್ನದಾತ ಇವಾಗ ಅಣ್ಣವ್ರು ಹೇಳ್ತಾ ಇದ್ರಂತೆ, ಅನ್ನದಾತರು ಚೆನ್ನಾಗಿದ್ದರೆ ಹೌದು, ಒಂದು 10 ಫ್ಯಾಮಿಲಿ ಅದನ್ನು ನಂಬ್ಕೊಂಡಿರ್ತಾರೆ. ನಾವು ಅದಕ್ಕೇನು ಗೊತ್ತಾ, ಈಗ ಶಿವಣ್ಣ ಮೊನ್ನೆ ದರ್ಶನ್ ಸರ್ ಅದು ಹೇಳಿದ್ರು, ನಾವೆಲ್ಲ ವರ್ಷಕ್ಕೆ 2-3 ಪಿಕ್ಚರ್ ಮಾಡಲೇಬೇಕು. ಯಾಕಂದರೆ ತುಂಬ ಟೆಕ್ನಿಷಿಯನ್ ನಂಬ್ಕೊಂಡಿದ್ದಾರೆ, ಇದನ್ನೇ ನಂಬ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಲೈಟ್ ಮ್ಯಾನ್ ಆಗ್ಬೋದು, ಒಬ್ಬ ಪ್ರೊಡಕ್ಷನ್ ಆಗ್ಬೋದು, ಒಬ್ಬ ಮೇಕಪ್ ಮ್ಯಾನ್ ಆಗ್ಬೋದು, ಒಬ್ಬ ಡ್ಯಾನ್ಸರ್ಸ್ಗಳಾಗ್ಬೋದು, ಒಬ್ಬ ಫೈಟ್ ಮಾಸ್ಟರ್ಗಳಾಗ್ಬೋದು, ಫೈಟರ್ಸ್ಗಳಾಗ್ಬೋದು, ಪ್ರತಿಯೊಬ್ಬರು ಜೂನಿಯರ್ಸು, ಎಷ್ಟೋ ಜನ ಸಾವಿರಾರು ಜನ ಜೂನಿಯರ್ಸು ಕಾಯ್ತಾ ಇದ್ದಾರೆ ಊಟಕ್ಕೆ. ಅಂಥವ್ರಿಗೆ ಕೆಲಸ ಕೊಟ್ಟರೆ ಒಂದು ಒಳ್ಳೆ ಕಂಪ್ನಿಗಳು ಒಳ್ಳೆ ಪ್ರಾಜೆಕ್ಟ್ ಚೆನ್ನಾಗಾದರೆ ಆ ಪ್ರೊಡ್ಯೂಸರ್ ಇನ್ನೊಂದು 10 ಪಿಕ್ಚರ್ 1-2-3 ಪಿಕ್ಚರ್ ಮಾಡ್ತಾರೆ. ಬಂದು ಒಂದ್ಸತಿ ಎಷ್ಟೋ ಜನ ಹೋದಾಗ ಮಾಸ್ಟ್ರೇ ಬೇಡ ಮಾಸ್ಟ್ರೇ ಎಲ್ರಿ ಬರುತ್ತೆ ರಿಟರ್ನ್ ಅಂತ. ನಾನು ಹೇಳ್ತೀನಿ, ಒಳ್ಳೆ ಕಂಟೆಂಟ್ ಮಾಡಿ ಕರೆಕ್ಟಾಗಿ ಮಾಡಿದ್ರೆ ಗ್ಯಾರಂಟಿ ನಿಲ್ಲುತ್ತೆ. ಹೌದು, ನಿಜವಾಗ್ಲು ಕಂಟೆಂಟ್ ಮಾಡಬೇಕು, ಒಳ್ಳೆ ಕಂಟೆಂಟ್. ಇವಾಗ ನಾನು ಸೂ ಫ್ರಮ್ ಸೋ ಹೆಂಗಿದೆ ವರ್ಕು, ದಟ್ ಈಸ್ ಆಫ್ ಲೈಕ್ ಕಿರಿಕ್ ಪಾಟಿ ಇರ್ಬೋದು ಅವ್ರದ್ದು ಶೆಟ್ಟೀಸ್. ಇವಾಗ ಇರೋ ಒಂದು ಟ್ರೆಂಡು ಎಕ್ಸ್ಟ್ರಾರ್ಡಿನರಿ ಟೀಮು. ಅದಕ್ಕೆ ಹೇಳೋದು ಟೀಮ್ ವರ್ಕ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವು ಅವ್ರನ್ನ ಒಬ್ಬ ಉದಾಹರಣೆ ಇಟ್ಕೋಬೋದು. ಶೆಟ್ಟಿ ಅವ್ರನ್ನ ಅಣ್ಣವರು ಅವಾಗಲಿಂದ ಅಷ್ಟೇ, ವರದಣ್ಣ ಬಿಟ್ಟು ಅವ್ರು ಇರ್ತಾ ಇರಲಿಲ್ಲ, ಶಿವಶಂಕರ್ ಆಗ್ಬೋದು, ಪಾರ್ವತಮ್ಮ ಆಗ್ಬೋದು, ಆ ಟೀಮ್ ಇಟ್ಕೊಂಡೇ ಮಾಡ್ತಾಯಿದ್ರು. ವಿಷ್ಣುದಾದ ಆಗ್ಬೋದು, ಅವರು ಅಷ್ಟೇ, ಭಾರ್ಗವ ಸರ್ ಆಗ್ಬೋದು, ಬೇರೆಯವ್ರನ್ನ ಇಟ್ಕೊಂಡು ಟೀಮ್ ವರ್ಕ್ ಮಾಡಿ ಆ ಲೆವೆಲ್ ಪಿಕ್ಚರ್ ಮಾಡ್ತಾಯಿದ್ದಾರೆ. ಇದು ಮಾಡಬೇಕು, ಇದು ಬರಬೇಕು, ಇಲ್ಲಿ ಹೀಗೋ ಇರಬಾರ್ದು, ಕೆಲಸ ಆಗಬೇಕು. ಒಳ್ಳೆ ಕೆಲಸ ಮಾಡಿದ್ರೆ ಗ್ಯಾರಂಟಿ ಚಿಕ್ಕದಾಗಿ ಚೊಕ್ಕವಾಗಿ ಮಾಡ್ಬೋದು, ನೀಟಾಗಿ ಮಾಡ್ಬೋದು. ಅದಕ್ಕೂ ರೆಡಿ ಇದೆ. ಅದು ನನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಇನ್ನೇನು ನಮ್ಮ ಪ್ರೇಕ್ಷಕರಿಗೆ ಹೇಳೋದೇನೇನೋ ಇದೆಯಾ? ಇಲ್ಲ, ನಿಮ್ಮ ಎಂಕರೇಜಿಂದನೇ ಇಂಡಸ್ಟ್ರಿಗೆ ನಿಂತ್ಕೊತಾ ಇರೋದು. ಯಾರು ಥಿಯೇಟ್ರ್ ಬರಲ್ಲ ಅಂತಾಯಿದ್ರು ನೋಡಿ, ಇವ್ರುಗಳು ಇವಾಗ ಎಲ್ಲೇ ನಿಲ್ಲಿಸ್ತಾ ಇದ್ದಾರೆ ನೋಡಿ. ಇವಾಗ ಅಂತ 1,000 ಕೋಟಿಗೆ ಆಗ್ಬೋದು. ಆಮೇಲೆ ಚೆನ್ನಾಗಿ ಒಳ್ಳೆ ಕಾಂಟೆಂಟ್ ಮಾಡಿದ್ರೆ ಗ್ಯಾರಂಟಿ ಆಡಿಯನ್ಸ್ ಇಷ್ಟಪಡ್ತಾರೆ ಅಂತ ಸ್ನೇಹ ಜೀವಿಗಳು. ಆಮೇಲೆ ಕಲಾ ಪೋಷಕರು, ಕಲಾವಿದರಿಗೆ ಯಾವಾಗಿಂದ ಎಂಕರೇಜ್ ಮಾಡ್ಕೊಂಬಂದವರು. ಅವರು ಯಾವತ್ತೂ ಅವ್ರು ಚಿರಋಣಿಯಾಗೇ ಇರ್ಬೇಕು. ನಾವು ಯಾವತ್ತೂ ಅಲ್ಲ, ಅವರೇ ನಮಗೆ ಅನ್ನದಾತರು ಇವರಾದರೆ ಅವ್ರನ್ನ ಗಳಿಸೋದು ಅವ್ರಿಗೆ ಅನ್ನದಾತರು, ಪ್ರತಿಯೊಬ್ಬರು ನಿಲ್ಲಿಸೋದೇ ಆಡಿಯನ್ಸೇ ಅನ್ನದಾತರು. ಅವ್ರ ಆಶೀರ್ವಾದ ಪ್ರೋತ್ಸಾಹ ನಮಗೆ ಬೇಕೇ ಬೇಕು. ಅವ್ರ ಆಶೀರ್ವಾದ ಇದೆ, ಇಲ್ಲ ನೀನು ಒಳ್ಳೇದಾಗುತ್ತೆ, ಯಾರೋ ನೋಡಿದವರು ಈಗ ಒಳ್ಳೇದಾಗತ್ತಪ್ಪ, ಇದನ್ನು ಏನೋ ವಿಷಯ ಇದೆ ಇವನ ಹತ್ರ, ಒಳ್ಳೇದಾಗಲಿ, ಇವ್ರ ಟೀಮ್ ಒಳ್ಳೇದಾಗಲಿ ಅಂತ ಹಾರೈಸಿದ್ರೆ 100% ದೇವ್ರು ನಮ್ಗೆ ಒಳ್ಳೇದಾಗಿ ಆಗುತ್ತೆ. ಅದಂತೂ ನಾನು ಹೇಳ್ಕೊತೀನಿ. ಇನ್ನೊಂದು ವಿಷಯ, ಆಡಿಯನ್ಸು ಆಶೀರ್ವಾದ ಅಂದರೆ ಇವನು ಒಳ್ಳೆ ಏನೋ ಒಂದು ವ್ಯಕ್ತಿ ಇದೆ, ಇವನೇನೋ ಇದೆ, ಇವ್ರು ಟೀಮ್ ವರ್ಕ್ ಮಾಡಬೇಕು ಅಂತ ಇದ್ದಾನೆ, ಒಳ್ಳೆ ಟೈಮ್ ಕಾಣು, ಒಳ್ಳೇದಾಗಲಿ ಅಂತ ಒಂದು ಹಾರೈಸಿದ್ರೆ ಗ್ಯಾರಂಟಿ ಆಗುತ್ತೆ. ಚಿಕ್ಕದಾಗಿ ಚೊಕ್ಕವಾಗಿ ಮಾಡೋವಷ್ಟು ಎಲ್ಲ ಥರ ನಮ್ಮ ಹತ್ರ ಟೀಮ್ ಇದೆ. ಅದಂತೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಆಶೀರ್ವಾದ ನಮ್ಗೆ ಯಾವಾಗಲೂ ಸದಾ ಇರಬೇಕು, ಅದೇ ಇಂಪಾರ್ಟೆಂಟ್. ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು. ನಿಜವಾಗ್ಲೂ ಇಷ್ಟು ಹೊತ್ತು ನಮ್ಮ ವೀಕ್ಷಕರಿಗೆ ನಿಮ್ಮ ಅನುಭವಗಳನ್ನು ಹಂಚ್ಕೊಂಡಿದ್ದೀರ. ನಿಜವಾಗ್ಲೂ ಕೂಡ ಭವಿಷ್ಯದಲ್ಲಿ ಅಂದರೆ ನೀವು ಸಿನಿಮಾ ಮಾಡೋಕ್ಕೆ ಹೊರಟಿದ್ರೆ ನಿಮಗೆ ಪರಿಶ್ರಮ ಮಾಧ್ಯಮ ವಾಹಿನಿಯ ಪರವಾಗಿ ನಿಮಗೆ ಹೆಚ್ಚು ಹೆಚ್ಚು ಯಶಸ್ವಿಯಾಗಲಿ ಅಂತ, ನಿಮ್ಮ ಚಿತ್ರಗಳಲ್ಲೂ ಯಶಸ್ವಿ ಆಗಲಿ ಪ್ರಯತ್ನದಲ್ಲಿದ್ದೀರಾ. ನಿಮಗೆ ಶುಭವಾಗಲಿ ಅಂತ ನಾನು ಪ್ರೇಕ್ಷಕರ ಪರವಾಗಿ ಪರಿಶ್ರಮ ಮಾಧ್ಯಮದ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ನಿಜವಾಗ್ಲೂ ಸವಿಸ್ತರವಾಗಿ ನೀವು ವೃತ್ತಿದ ಬಗ್ಗೆನೂ ಹೇಳಿದ್ದೀರ, ಕತೆ ಬಗ್ಗೆನೂ ವೀಕ್ಷಕರಿಗೆ ಎಲ್ಲ ಹೇಳಿದ್ದೀರ. ನಿಜವಾಗ್ಲೂ ನಿಮಗೆ ಹೆಚ್ಚು ಹೆಚ್ಚು ಅವಕಾಶ ಸಿಗಲಿ. ಕನ್ನಡ ಚಿತ್ರರಂಗದಲ್ಲಿ ಅತಿ ಎತ್ತರಕ್ಕೆ ಬೆಳಿಬೇಕು ಅನ್ನೋದೇ ನಮ್ಮೆಲ್ಲರ ಅಭಿಲಾಷೆ ಕೂಡ ಆಗಿದೆ. ನಿಜವಾಗ್ಲೂ ಇಷ್ಟು ಹೊತ್ತು ವೀಕ್ಷಕರಿಗೆ ಅನುಭವಗಳನ್ನು ಹಂಚ್ಕೊಂಡಿದ್ದೀರ. ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಸಾಯಿ ಲಕ್ಷ್ಮಣ್ ಅವರೇ, ವೀಕ್ಷಕರ ನೋಡಿದ್ರಲ್ಲ, ಸಾಯಿ ಲಕ್ಷ್ಮಣ್ ಅವರು ಒಳ್ಳೊಳ್ಳೆ ಕಥೆಯನ್ನು ಇಟ್ಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಯಾರ್ಯಾರು ಈ ಸಿನಿಮಾ ಮಾಡಬೇಕು ಅಂತ ಬಯಸ್ತಿರೋ ಲಕ್ಷ್ಮಣ್ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹೇಗೆ ಅಂತಂದರೆ, ನಮ್ಮ ಪರಿಶ್ರಮ ವಾಹಿನಿಯ ಮಾಧ್ಯಮದಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಕಾಮೆಂಟ್ ಮೂಲಕ ನೀವು ಹಾಕಿದ್ರೆ ನಾವು ಅವರ ನಂಬರ್ನ ಕೊಡ್ತೀವಿ. ನಿಜವಾಗ್ಲೂ ಅವ್ರಿಗೆ ಒಳ್ಳೆ ಅಂದರೆ ತುಂಬ ಪ್ರತಿಭೆ ಇದೆ. ಅಂದರೆ ಒಳ್ಳೆಯ ವ್ಯಕ್ತಿಯು ಕೂಡ, ಸರಳ ಸಜ್ಜನಿಕೆಯ ವ್ಯಕ್ತಿ. ನಿಜವಾಗ್ಲೂ ಕೂಡ ನಿರ್ಮಾಪಕರನ್ನ ಉಳಿಸ್ತಾರೆ. ನಿಜವಾಗ್ಲೂ ಅವ್ರ ನಿರ್ಮಾಪಕರನ್ನೇ ದೇವರು ಅಂತ ಅಂದ್ಕೊಂಡಿರೋರು. ಅವ್ರಿಗೂ ನೀವು ಪಾಪ ಅವಕಾಶ ಕೊಟ್ಟರೆ
ನಿಮಗೆ ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಹೊಸ ನಿರ್ದೇಶಕನ ನೋಡ್ದಂಗೆ ಆಗುತ್ತೆ. ಸಾಯಿ ಲಕ್ಷ್ಮಣ್ ಅವ್ರಿಗೆ ಇನ್ನೂ ಹೆಚ್ಚು ಹೆಚ್ಚು ಅವಕಾಶ ಸಿಗಲಿ ಅಂತ ನಮ್ಮ ಪರಿಶ್ರಮ ಮಾಧ್ಯಮ ವಾಹಿನಿಯ ಪರವಾಗಿ ನಾನು ಅವ್ರಿಗೆ ಕೃತಜ್ಞತೆಗಳನ್ನು ಹಾಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ವೀಕ್ಷಕರೇ, ಯಾರ್ಯಾರು ಈ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪರಿಶ್ರಮ ಮಾಧ್ಯಮ ವಾಹಿನಿಯನ್ನು. ನಮಸ್ಕಾರ ವೀಕ್ಷಕರೇ.